ಈ RSS ಚಟುವಟಿಕೆ ಬಗ್ಗೆ ಒಂದು ಕಡೆಗೆ ನಿಯಂತ್ರಣ ಮಾಡೋದಕ್ಕೆ ಅದು ಸಂಘರ್ಷದ ರೂಪವನ್ನು ಪಡ್ಕೊಂಡಿರೋದು ನಿಮಗೆ ಗೊತ್ತೇ ಇದೆ. ಇನ್ನೊಂದು ಕಡೆಗೆ ಮೈಸೂರಿನಲ್ಲಿ ಯತೀಂದ್ರ ಅವರು ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ನೀವು ನೋಡ್ತಾ ಇದ್ದೀರಾ, ಏನೇನು ಹೇಳ್ತಾ ಇದ್ದಾರೆ ಅವರು ಅಂತ ಒಂದೊಂದಾಗೆ ಹೇಳ್ತೀವಿ. ಈಗ ಧರ್ಮ ಒಡೆಯೋದಕ್ಕೆ ಸಮೀಕ್ಷೆ ಮಾಡ್ತಿಲ್ಲ ಅಂತ ಯತೀಂದ್ರ ಹೇಳಿದ್ರು. ಹಿಂದುತ್ವದ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಿಂದುತ್ವ ಸಮಾಜಕ್ಕೆ ಮಾರಕ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರ ಅಭಿಪ್ರಾಯ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವಿಚಾರ ಸಂಕಿರಣದಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದು. ಧರ್ಮ ಬದಲಾಯಿಸ್ಬೋದು, ಜಾತಿ ಬದಲಾಯಿಸಕ್ಕಾಗಲ್ಲ ಅಂತೆಲ್ಲ ಮಾತನಾಡಿದ್ದಾರೆ. ಅವರು ಹಿಂದುಳಿದ ವರ್ಗದವ್ರಿಗೋಸ್ಕರ ಬೇಕಾದಷ್ಟು ಹೋರಾಡಿ 653 ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ತಂದುಕೊಡ್ತಾರೆ. ಹಿಂದುಳಿದ ವರ್ಗದವ್ರಿಗೋಸ್ಕರ ಅಷ್ಟು ಹೋರಾಟ ಮಾಡಿರ್ತಾರೆ. ಸೊ ಅಂತ ಜಿಲ್ಲೆಯಿಂದ ಬಂದಂತ ನಾವು ಹಿಂದುಳಿದ ವರ್ಗದವರೆಲ್ಲ ಒಗ್ಗಟ್ಟಾಗಿ ಒಂದು ಸಮೀಕ್ಷೆ ಪರವಾಗಿ ನಿಲ್ಲಬೇಕು, ನಮ್ಮ ಹಕ್ಕುಗಳನ್ನ ಪಡಿಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ನಾನು ಹೇಳಿ ಇವತ್ತಿನ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಂಥ ಜಾಗೃತ ಕರ್ನಾಟಕದವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜಾಗೃತ ಕರ್ನಾಟಕದವರು ನಾನು 2020 ಚುನಾವಣೆಯಿಂದ ಮುಂಚಿನಿಂದ ಅವ್ರು ನೋಡ್ತಾ ಇದ್ದೀನಿ. ಅವ್ರು ಯಾವಾಗಲೂ ಕೂಡ ಇದೇ ರೀತಿ ಸಾಮಾಜಿಕವಾದ ಕಳಕಳಿ ಇಟ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ಅವರು ಕಳೆದ ಚುನಾವಣೆಯಲ್ಲೂ ಕೂಡ ಹಿಂದುತ್ವ ಅನ್ನೋದು ಏನಿದೆ ಅದು ಸಮಾಜಕ್ಕೆ ಮಾರಕ, ಹಾಗಾಗಿ ಹಿಂದುತ್ವನ ಪ್ರತಿಪಾದಿಸುವಂಥ ಬಿಜೆಪಿ ಪಕ್ಷಕ್ಕೆ ಅಧಿಕಾರಕ್ಕೆ ಬರಬಾರದು ಅಂತ ಹೇಳಿ ನಮ್ಮ ಪರವಾಗಿ ಚುನಾವಣೆಯಲ್ಲೂ ಕೂಡ ಅವರು